ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದಾಗಿರ್ತದೆ. ಇನ್ನು ಎರಡೂ ಕೂಡ ಇಲ್ಲಿ ನಾವು ಅಪ್ಲೋಡನ್ನು ಮಾಡಿರ್ತೀವಿ. ಅದನ್ನು ಕೂಡ ಇಲ್ಲಿ ನೀವು ನೋಡಿಕೊಳ್ಬಹುದು. ಇಲ್ಲಿ ಮುಖ್ಯ ಪ್ರಶ್ನೆ ಅಂತಕ್ಕಂಥದ್ರಲ್ಲಿ ಬಹುಆಯ್ಕೆ ಪ್ರಶ್ನೆಗಳ ಒಂದು ವಿಭಾಗ ಇರ್ತದೆ. ಅಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತೇಳಿ. ಅದಕ್ಕೆ ಉತ್ತರ ಯಾರತ್ತಂದ್ರೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತಕ್ಕಂಥದ್ದಿದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಅಂಧಕನ ಕೈಯಲ್ಲಿ ಅಂತೇಳಿ ಬರೀಬೇಕು. ಇನ್ನು ಒಂದು ಪದ್ಯ ಭಾಗ ಕೊಟ್ಟಿದ್ದಾರಲ್ಲಿ ಅದನ್ನು ಮತ್ತು ಅಲ್ಲಿ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಬೋದು ಅದನ್ನು. ಈ ಒಂದು ಪದ್ಯದಲ್ಲಿ ದ್ರೌಪದಿ ಭೀಮನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ ಅಂಥೇಳಿ. ಇಲ್ಲಿ ಡೈರೆಕ್ಟಾಗಿ ಉತ್ತರವನ್ನು ನೋಡೋದಾದ್ರೆ ತನಗುಂಟಾದ ಉಪಟಳವನ್ನು ನಿವಾರಿಸುತ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಉತ್ತರವನ್ನು ಬರೀಬೇಕು. ಅದೇ ರೀತಿ ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡಿದಾದ್ರೆ, ಕವಿಯತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎಂದು ಎನ್ನುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ದೀನ ದಲಿತನತನಕ್ಕೆ ಇಲ್ಲಿ ಧಿಕ್ಕಾರವಿರಲಿ ಅಂತೇಳಿ ಹೇಳ್ತಾರೆ. ಐದನೇ ಪ್ರಶ್ನೆ, ಸಿಲುಬೆ ಏರಿದವರು ಯಾರು ಅಂತೇಳಿ. ಅದಕ್ಕೆ ಉತ್ತರ ಯೇಸು ಕ್ರಿಸ್ತ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಅಂತೇಳಿದ. ಉತ್ತರವನ್ನು ನೋಡೋದಾದ್ರೆ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ, ಎಲ್ಲವೂ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ಒಂದು ನಾಕೂರಿನಲ್ಲಿರುವ ಯಾವುದೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು. ದನಿಗಳ ಒಂದು ಬೆಳ್ಳಿ ಲೋಟ ಗದ್ಯದ ಈ ಒಂದು ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಡೈರೆಕ್ಟಾಗಿ ಪ್ರಕೃತಿ ಮೇಲಿನ ಮನುಷ್ಯ ದಬ್ಬಾಳಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಎಂಟನೇ ಪ್ರಶ್ನೆ ನೋಡೋದಾದ್ರೆ, ಕೃಷ್ಣ ಗೌಡರ ಒಂದು ಆನೆ ಮೊದಲು ಯಾವ ಮಠದಲ್ಲಿ ಇತ್ತು ಅಂತೇಳಿ. ಗೂಳೂರು ಮಠ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಒಂಬತ್ತನೇ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಇಲ್ಲಿ ವೇಲಾಯುಧ ಅಂತಕ್ಕಂಥವನು ಮಾವುತನ ಹೆಸರು. ಇನ್ನು ಹತ್ತನೇ ಪ್ರಶ್ನೆ, ಆ ಆನೆಗೆ ಹೆಂಡ ಕುಡಿಸಿದರೆ ಏನಾಗಬಹುದು ಹೇಳಿ. ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ. ಆಮೇಲೆ ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ನಮ್ಮಂಥವರು ನಮ ಶಿವಾಯ ಅನ್ನೋದಕ್ಕೆ. ದುರ್ಗಪ್ಪನ ಈ ಮಾತು ಏನೇನು ಸೂಚಿಸುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಆನೆಗೆ ಹೆಂಡ ಕುಡಿಸಬಾರ್ದು ಅಂತೇಳಿ. ಇನ್ನು ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಬಿಟ್ಟ ಸ್ಥಳಗಳಿಗೆ ಉತ್ತರವನ್ನು ಆರಿಸಿ ಬರೀಬೇಕು. ಇಲ್ಲಿ ಕೊಟ್ಟಿರ್ತಾರೆ. ಅವುಗಳನ್ನ ಏನಪ್ಪ ಅಂದ್ರೆ ಆರಿಸಿ ಬರೀಬೇಕು. ಇಲ್ಲಿ ಮೊದಲೇ 11ನೇ ಪ್ರಶ್ನೆ ನೋಡಿದ್ರೆ, ಮಾರ್ಷ್ ವಾಲ್ಫೈರ್ಗೆ ಬಂದಿದ್ದು ಡ್ಯಾಶ್ರಲ್ಲಿ ಅಂತಕ್ಕಂಥದ್ದು 1890ರಲ್ಲಿ ಅಂತೇಳಿ ಬರೀಬೇಕು. ಇನ್ನು ಬದುಕು ಡ್ಯಾಶ್ಯನ್ನು ಬಿಟ್ಟು ಇರುವುದಿಲ್ಲ ಅಂತೇಳಿ ಭಾಷೆ ಅಂತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಅಂತಕ್ಕಂಥದ್ದಿದೆ. ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ಕರಿತೀವಿ. ಇನ್ನು 14ನೇ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದ ಅಂತಕ್ಕಂಥದ್ದಿದೆ. ಇಲ್ಲಿ ವಾತ್ಸಾಯನ ಅಂತಕ್ಕಂಥದ್ದು ಅಂತೇಳಿ ಉತ್ತರವನ್ನು ಬರೀಬೇಕು. 15ನೇ ಪ್ರಶ್ನೆ, ಕಲಿಯುಗದ ಅಮೃತ ಅಂತೇಳಿ ಒಂದು ಪ್ರಶ್ನೆ ಇದೆ. ಚಹಾ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ ಈ ಅಂತಕ್ಕಂಥದ್ರಲ್ಲಿ ಹೊಂದಿಸಿ ಬರಿ ಅಂತೇಳಿ ಒಂದು ಪ್ರಶ್ನೆಯ ರೂಪ ಇದೆ. ಇಲ್ಲಿ ಜಾನಪದ ಅಂತಕ್ಕಂಥದ್ದು ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು ಪುರಂದರದಾಸರು ನೋಡಿದಾಗ ಕರ್ನಾಟಕದ ಸಂಗೀತ ಪಿತಾಮಹ ಅಂತೇಳಿ ಕರಿತೀವಿ. ಇನ್ನು ದ.ರಾ ಬೇಂದ್ರೆ ಅಂತೇಳಿ ಬಂದಾಗ ಬೆಳಗು ಜಾವ ಅಂತಕ್ಕಂಥದ್ದು ಆಗ್ತದೆ. ಇನ್ನು JS ಶಿವರುದ್ರಪ್ಪ ಅಂತಕ್ಕಂಥವ್ರು ಇಲ್ಲಿ ಮುಂಬೈ ಜಾತಕ ಅಂತಕ್ಕಂಥವ್ರದ. ಇನ್ನು ಟಿ ಯಲ್ಲಪ್ಪ ಅವ್ರದ್ದು ಇಲ್ಲಿ ಹತ್ತಿ ಚಿತ್ತ ಮತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಉತ್ತರ ಕೂಡ ಕೊಟ್ಟಿದ್ದೇನೆ. ಅದನ್ನು ಕೂಡ ಇಲ್ಲಿ ನೀವು ನೋಡಬಹುದು, ಉತ್ತರ ಅದ. ಇನ್ನು ಅಂತಕ್ಕಂಥ ಒಂದು ವಿಭಾಗದಲ್ಲಿ ಬಂದಾಗ ಕ್ವಶನ್ಗಳು ಇರ್ತಾವೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ ಒಂದು 3 ಪ್ರಶ್ನೆಗಳಿಗೆ ಏನಂತಂದ್ರೆ ಉತ್ತರವನ್ನು 2-3 ವಾಕ್ಯಗಳಲ್ಲಿ ಇಲ್ಲಿ ಬರ್ತಕ್ಕಂಥದ್ದಿದೆ. 21ನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಅಂತೇಳಿ ಒಂದು ಪ್ರಶ್ನೆ ಇದೆ. ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ
ಚರ್ಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದೆಲ್ಲವರನ್ನು ನಾಶಗೊಳಿಸುತ್ತೇನೆ ಅಂತೇಳಿ ಉಳಿದೆಲ್ಲವನ್ನು ನಾಶಗೊಳಿಸುತ್ತೇನೆ, ಉಳಿಸುವುದಿಲ್ಲ ಅಂಥೇಳಿ. ಸೊ ಇಲ್ಲಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ರಾವಣನಿಗೆ ಇಲ್ಲಿ ಆಶ್ವಾಸನೆ ಇತ್ತಿತ್ತು ಅಂತೇಳಿ ನೋಡ್ತೀವಿ. 22ನೇ ಪ್ರಶ್ನೆ, ಹಿಡಿದವನನ್ನು ಯಾವಾಗ ನೆನೆಯಬೇಕು ಅಂತಕ್ಕಂಥದ್ದಿದೆ. ಸೊ ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಒಂದು ಸಮಯದಲ್ಲಿ ಹೆತ್ತವನನ್ನು ನೆನಿಬೇಕು ಅಂತೇಳಿ ಒಂದು ಪ್ರಶ್ನೆ. ಸರಿ, ಒಂದು ಉತ್ತರವನ್ನು ಬರೀಬೇಕು. 23ನೇ ಪ್ರಶ್ನೆ ನೋಡೋದಾದ್ರೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತೇಳಿ. ಸೊ ಕವಿಯ ಪ್ರಕಾರ ಮುಪ್ಪು ತಂದಾಗ ಚಿಂತನದಿ ಮುಳುಗುವ ಒಂದು ಕಾಲ, ಇನ್ನು ಬದುಕಿನ ಅಂತ್ಯದ ಹಾಗೂ ಮುಳುಗುವ ಹೊತ್ತು ಅಂತೇಳಿ ಕರಿಬಹುದು. ಇನ್ನು ಹರೆಯ ಒಂದು ಸುಗ್ಗಿಯಂತೆ ಸಂಭ್ರಮ, ಬೆಳಗು ಜಾವದಂತೆ ಹೊಸ ಹುರುಪಿನ ಒಂದು ಸಮೃದ್ಧಿಯ ಚೈತನ್ಯದ ಕಾಲ ಅಂತೇಳಿ ಇಲ್ಲಿ ಹರೆಯದ ಅಂತೇಳಿ ನಾವು ನೋಡಬಹುದು. ಇನ್ನು 24ನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂತೇಳಿ. ಸೊ ಇಲ್ಲಿ ಕೇಕ್ ಆಗಿರ್ಬೋದು, ಚಳಿ ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ ಅಂತೇಳಿ ಬರೀಬೇಕು. ಇನ್ನು ಮಂಜು ಹತ್ತಿದ ರೂಪ ತಾಳಿ ಪ್ಲಾಸ್ಟಿಕ್ ಗಿಡವಾಗಿ ಕ್ರಿಸ್ಮಸ್ ಮರವು ಕೂಡ ಮನೆಗೆ ಬಂತು ಅಂತೇಳಿ ಬರೀಬೇಕು. ಇನ್ನು ಇದೇ ಒಂದು ವಿಭಾಗದಲ್ಲಿ ಅಂತಕ್ಕಂಥದ್ದು ಒಂದು ಮುಖ್ಯ ಪ್ರಶ್ನೆಯಲ್ಲಿ. ಸೊ ಮತ್ತೆ ಏನಂತಂದ್ರೆ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 25ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಅಂತೇಳಿ. ಸೊ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ ಅಂತಕ್ಕಂಥದ್ದನ್ನು ಕೇಳ್ತಾರೆ. 26ನೇ ಪ್ರಶ್ನೆ ನೋಡೋದಾದ್ರೆ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಅಂತೇಳಿ ಒಂದು ಪ್ರಶ್ನೆ. ಸೊ ಇಲ್ಲಿ ಆದಿವಾಸಿಗಳು ಮೊದಲಿಗೆ ಏನಪ್ಪ ಅಂದ್ರೆ ಅವನ ಕುದುರೆಯ ಒಂದು ಕುರಪುಟದ ಸುದ್ದಿಗೆ ದಿಗಿಲುಗೊಂಡರು. ಆಮೇಲೆ ಟೋಪಿ ಧರಿಸಿದ ಒಂದು ನಾಜೂಕು ಪೋಷಾಕಿನ ಮಾರ್ಷ್ ಮತ್ತು ಅವರು ನೋಡಿದರ ಒಂದು ಕುದುರೆ, ಈ ಎರಡೂ ವಿಚಿತ್ರಗಳನ್ನು ಒಮ್ಮೆಲೇ ಕಂಡು ಅವರ ಹೆದರಿ ಏನಂತಂದ್ರೆ ಮಕ್ಕಳನ್ನು ಇಲ್ಲಿ ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಅಂತೇಳಿ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಇನ್ನು 27ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ, ಸಂಸ್ಕೃತ ಮತ್ತು ಕನ್ನಡಗಳು ಹದವರಿತು ಬೆರೆತರೆ ರತ್ನದ ಮಣಿಯನ್ನು ಹೊನ್ನಿನ ಒಂದು ಸರದಲ್ಲಿ ಪೋಣಿಸಿದರೆ ಹೇಗೆ ಶೋಭಿಸುತ್ತದೆಯೋ ಹಾಗೆ ಇಲ್ಲಿ ಕರಿಮಣ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ಸೊಗಸಾಗಿರುತ್ತದೆ ಅಂತೇಳಿ ಇಲ್ಲಿ ಉತ್ತರವನ್ನು ಬರೀರಿ. ಇನ್ನು 28ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹದ್ದು ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ, ರೋಗಿಗಳು ಹಾಗೂ ಪತ್ತೆ ಮಾಡುವವರು ಮನೆಯಲ್ಲಿ ಪತ್ತೆ ಮಾಡುತ್ತಾ ಚಹಾ ಪಳಾರದ ಒಂದು ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದರಿಂದ ಅವರು ಜಡ್ಡು ವಾಸಿಯಾಗುತ್ತಿರಲಿಲ್ಲ, ಹಾಗೂ ಸಾಯುತ್ತವೆ ಅಂತಕ್ಕಂಥದ್ದು ಬರೀಬೇಕು. ಹೀಗೆ ಸಾಯುತ್ತವೆ, ಸೊ ಕರೆದುದನ್ನು ತಿಂದು ಸಾಯುತ್ತವೆ ಎನ್ನುವ ಒಂದು ಜಿದ್ದು ಅವರದ್ದು. ಸೊ ಇಷ್ಟು ಒಂದು ಉತ್ತರವನ್ನು ಬರೀಬಿಡಿ. ಇನ್ನು ಮತ್ತೆ ಏನಂತಂದ್ರೆ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಪ್ರಶ್ನೆಗಳನ್ನು ಗಮನಿಸ್ತಾ ಹೋದರೆ, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕ ಯೋಚಿಸಿದರು ಅಂತೇಳಿ ಒಂದು ಪ್ರಶ್ನೆ ಇದೆ. ದುರ್ಗಪ್ಪ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಕೇಳಲು ಏಲಕ್ಕಿಗೋ ಬಂದಿರಬಹುದು ಅಂತೇಳಿ ನಿರೂಪಕ ಇಲ್ಲಿ ಯೋಚನೆಯನ್ನು ಮಾಡ್ತಾರೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋದಾದ್ರೆ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ತಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನು ತಿನ್ನಿಸಿ ಇಲ್ಲಿ ಪಗಡು ದಾಸ್ತಾಗಿ ಏನು ಮಾಡ್ತಾನೆ ಅಂತಂದ್ರೆ ಸಾಕಿಸ್ತಾನೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ 31ನೇ ಪ್ರಶ್ನೆ, ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಆನೆಯ ಮರದ ಕೊಂಬೆ ಬಿಳಿಸಿದ್ದನೆಂದು ದುರ್ಗಪ್ಪ ಪದೇ ಪದೇ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ, ಸೊ ಹಾಗಂತ ಹೇಳಕ್ಕೆ ಬರ್ಕೊಂಡಿತ್ತಿ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದರೆ ಹೇಳು, ಅದನ್ನು ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ಸೊ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ದುರ್ಗಪ್ಪನ ಮೇಲೆ ರೇಗುತ್ತಾನೆ. ಇನ್ನು 32ನೇ ಒಂದು ಪ್ರಶ್ನೆಯನ್ನು ಗಮನಿಸಿದರೆ, ಶಂಕರಪ್ಪ ಕಂಬದಲ್ಲಿ ಏನೋ ಸೇರಿಕೊಂಡಿದೆ ಎಂದಾಗ ರಮೇಶ್ ಬಾಬುಗೆ ಹೊಳೆದ ಸಂಗತಿ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ.
ಸೊ ಕಂಬದೊಳಗೆ ಭೂತಾನೂ ಇಲ್ಲ, ದೆವ್ವನೂ ಇಲ್ಲ. ಸೊ ಎಲೆಕ್ಟ್ರಿಕ್ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತದೆ. ಆ ಹಾಳು ಸೊಳ್ಳೆ ಮಕ್ಕಳು ಕರೆಂಟಿನವರಿಗೇನಪ್ಪ ಅಂತಂದ್ರೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ ಅಂತ ಎಷ್ಟೋ ಹೇಳಿದರೂ ಅವರು ಕೇಳೋದಿಲ್ಲ. ಅವರ ಲೈನು ಎಲ್ಲೋ ನಮ್ಮ ಒಂದು ಲೈನಿಗೆ ಟಚ್ ಆಗುತ್ತಾ ಇದೆ ಕಣೋ. ತಿಪ್ಪಣ್ಣ ಸತ್ತೋಗಿರುವುದು ಅದಕ್ಕೆ. ನಿನ್ನ ಪ್ರಾಣ ಸ್ವಲ್ಪದರಲ್ಲೇ ಉಳಿದುಕೊಂಡಿದೆ ತಿಳ್ಕೊ ಅಂಥೇಳಿ ರಮೇಶ್ ಬಾಬುಗೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಲಾಂಗ್ ಕ್ವೆಶನ್ ಬರ್ತವೆ. ಸೊ ಈ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಇಲ್ಲಿ ಸಂದರ್ಭವನ್ನು ಬರೀಬೇಕು. ಅದನ್ನು ಸೊ ಇಲ್ಲಿ ನೀವು ನೋಡ್ತಾ ಹೋಗ್ರಿ, ಯಾಕಂತ ನನಗೆ ಇಲ್ಲಿ ವಿಡಿಯೋ ಲಾಂಗ್ ಆಗ್ತದೆ. ಆ ಕಾರಣಕ್ಕಾಗಿ ಸೊ ಇಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಬೋದು. ಸೊ ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬಹುದು. ಓಕೆ, ಇನ್ನು ನೆಕ್ಸ್ಟು ಈ ವಿಭಾಗದಲ್ಲಿ ಸೊ 5-6 ವಾಕ್ಯಗಳಲ್ಲಿ ಉತ್ತರ ಇರಬೇಕು. ಸೊ 4 ಅಂಕದ ಒಂದು ಪ್ರಶ್ನೆಗಳು, ಯಾವುದಾದ್ರೂ 2 ಮಾತ್ರ ಇಲ್ಲಿ ಬರೀತಕ್ಕಂಥದ್ದಿದೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ಬರೀಬೇಕು. ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೀವೇ, ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಓಕೆ, ನೆಕ್ಸ್ಟ್ 41ನೇ ಪ್ರಶ್ನೆಯನ್ನು ಗಮನಿಸಿದಾಗ ಬಸವಣ್ಣವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಸೊ ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು 42ನೇದು, ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ, ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳು ಯಾವುವು ಅಂತೇಳಿ ಸೊ ಮತ್ತೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಅದೇ ರೀತಿ ಸೊ ಮತ್ತೊಂದು ಭಾಗದಲ್ಲಿ ತೆಗೆದುಕೊಂಡಾಗ ಮತ್ತೆ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಅದು 4 ಅಂಕಗಳಿಗೆ ಬರ್ತಕ್ಕಂಥದ್ದು. ಸೊ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಒಂದು ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಸೊ ಅಲ್ಲಿ ನೋಡ್ಕೊಳ್ಬೋದು. ಇನ್ನೊಂದು, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು, ವಿಶ್ಲೇಷಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಅದನ್ನು ಗಮನಿಸಬಹುದು. ಇನ್ನು ಮತ್ತೊಂದು ಮುಖ್ಯ ಪ್ರಶ್ನೆಯಲ್ಲಿ ಸೊ ಮತ್ತೆ ಒಂದು
ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅದು 47ನೇ ಪ್ರಶ್ನೆ. ಆಣೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ನೀವು ನೋಡಿಕೊಳ್ಬೋದು. ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉತ್ತರವನ್ನು ನಿಮಗೆ ಕೊಟ್ಟಿರ್ತೇನೆ. ಇನ್ನು 48ನೇ ಪ್ರಶ್ನೆಯನ್ನು ಗಮನಿಸಿದಾಗ ಪೋಸ್ಟ್ಮನ್ ಜಬ್ಬಾರನ ಒಂದು ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ಭಾಷಾಭ್ಯಾಸಕ್ಕೆ ಒಂದು ಸ್ವಲ್ಪ ಬಂದಾಗ ಇಲ್ಲಿ ಮುಖ್ಯ ಪ್ರಶ್ನೆ 5ರಲ್ಲಿ ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರವನ್ನು ಬರೀಬೇಕು. ಅದು 49ನೇ ಒಂದು ಪ್ರಶ್ನೆಯಲ್ಲಿ ಏನು ಕೇಳಿರತ್ತಂದ್ರೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು. 2 ಪದಗಳಿಗೆ ಸಮರ ಅಂತಕ್ಕಂಥದ್ದು ಇದು ಸಮಾನಾರ್ಥಕ ಪದ ಯಾವುದಾಗ್ತದಪ್ಪ ಅಂತಂದ್ರೆ ಯುದ್ಧ, ಕದನ, ದೂರ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಪರಿಮಳ ಅಂತಕ್ಕಂಥದ್ದಿದೆ. ಸುವಾಸನೆ, ಸುಗಂಧ, ಕಂಪು ಅಂತಕ್ಕಂಥದ್ದು ಬರೀರಿ. ಇನ್ನು ಸಲೀಲ ಅಂತಕ್ಕಂಥದ್ದಿದೆ. ನೀರು, ಜಲ, ಉದಕ ಅಂತೇಳಿ ಬರೀಬಹುದು. ಅದೇ ರೀತಿ 50ನೇ ಪ್ರಶ್ನೆಯಲ್ಲಿ ಬಂದಾಗ 2 ಪದಗಳಿಗೆ ತದ್ಭವ ರೂಪವನ್ನು ಬರೀಬೇಕು. ಶ್ರೀ ಅಂತಕ್ಕಂಥದ್ದು ಸಿರಿಯದ, ಅಗ್ನಿ ಅಂತಕ್ಕಂಥದ್ದು ಅಗ್ಗಿಯದ, ಯೋಗಿ ಅಂತಕ್ಕಂಥದ್ದು ಜೋಗಿ ಅಂತೇಳಿ ಆಗ್ತದೆ. ಅದೇ ರೀತಿ 51ನೇ ಪ್ರಶ್ನೆಯಲ್ಲಿ ಬಂದಾಗ 2 ಪದಗಳಿಗೆ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಗಾಳಿ ಸುದ್ದಿ ಅಂತಕ್ಕಂಥದ್ದು ಒಂದಿದೆ. ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು ಅಂತೇಳಿ ಹಿಂಗೆ ಬರಿಬೋದು. ಇನ್ನು ಕಾಲು ಕೀಳು ಅಂತಕ್ಕಂಥದ್ದಿದೆ. ಅಪಾಯ ಕಂಡಲ್ಲಿ ಕಾಲು ಕೀಳುವುದೇ ಜಾಣತನ ಅಂತಕ್ಕಂಥದ್ದು ಬರಿಬೇಕು. ಕೈ ಕೊಡು ಅಂತಕ್ಕಂಥದ್ದು ಮತ್ತೊಂದು ಅದ. ಇನ್ನು ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು ಅಂಥೇಳಿ ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ಈ ರೀತಿಯಾಗಿ ಬರಿಬಹುದು. 52ನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ ಕಾಲಸೂಚಕಗಳನ್ನು ಬರೀಬೇಕು 2 ಪದಗಳಿಗೆ. ಬರುವಳು ಭವಿಷ್ಯತ್ ಕಾಲ ಆದರೆ, ಹೋದನು ಭೂತಕಾಲ ಆಗ್ತದೆ, ಬರುತ್ತಾರೆ ಇದು ವರ್ತಮಾನ ಕಾಲ ಆಗ್ತದೆ. ಇನ್ನು 53ನೇ ಪ್ರಶ್ನೆಯನ್ನು ಗಮನಿಸಿದಾಗ 2 ಪದಗಳಿಗೆ ಗುಣವಾಚಕಗಳನ್ನು ಬರೀಬೇಕು. ಕಿರು ಹಾದಿ, ಕಿರು ಅಂತಕ್ಕಂಥದ್ದು ಬರೀಬೇಕು. ರಸಬಳ್ಳಿ ತಂದಾಗ ರಸ ಅಂತಕ್ಕಂಥದ್ದು ಆಗ್ತದೆ. ಕಲಿ ಭೀಮ, ಕಲಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು 54ನೇ ಪ್ರಶ್ನೆ ಬಂದಾಗ ವಿಭಕ್ತಿ ಪ್ರತ್ಯಯಗಳನ್ನು ಬರೀಬೇಕು. ಧರ್ಮನಿಗೆ ಇದು ಚತುರ್ಥಿ ವಿಭಕ್ತಿ. ರಾವಣನ ಇದು ಷಷ್ಠಿ ಆಗ್ತದೆ. ರಾಮನನ್ನು ಇದು ದ್ವಿತೀಯ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಒಂದನ್ನು ಕುರಿತು ಏನಂತಂದ್ರೆ ಇಲ್ಲಿ ಪ್ರಬಂಧವನ್ನು ಬರಿತಕ್ಕಂಥದ್ದು. ಪ್ರಬಂಧದ ವಿಷಯ ಯಾವುದಂತಂದ್ರೆ ಪುಸ್ತಕಗಳ ಮಹತ್ವ ಅಂತಕ್ಕಂಥದ್ದು. ಇದನ್ನು ನೀವು ಸರ್ವೇ ಸಾಮಾನ್ಯವಾಗಿ ಬರಿತೀರಿ. ಇನ್ನು ಈ ಪ್ರಶ್ನೆಗೆ ಅಥವಾ ಅದ ಅದು ಯಾವುದಂತಂದ್ರೆ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಂತಕ್ಕಂಥದ್ದು. ಇದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ನಮ್ಮ ಜೀವನದಲ್ಲಿ ಕ್ರೀಡೆ ಮತ್ತು ಆ ಕ್ರೀಡೆಯಿಂದ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯವಾಗ್ತದೆ ಅಂತೇಳಿ ಇಲ್ಲಿ ಬರಿಬೇಕು. ಓಕೆ. ಇನ್ನು ಒಂದು ಪತ್ರವನ್ನು ಇಲ್ಲಿ ಬರಿತಕ್ಕಂಥದ್ದು. ಯಾವುದೇ ಪತ್ರ ಲೇಖನದಲ್ಲಿ ಹೆಸರು ನಮೂದಿಸಬಾರದು. ಇಲ್ಲಿ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಉದಾಹರಣೆ ಅಭಾಗ ಅಂಥೇಳಿ. ಇಲ್ಲಿ ನೋಡೋದಾದ್ರೆ ಬ್ಯಾಂಕಿನಲ್ಲಿ ನಿಮ್ಮ ಉಳಿತಾಯ ಖಾತೆಯ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರಿಗೊಂದು ಪತ್ರವನ್ನು ಬರೆಯಿರಿ ಅಂತೇಳಿ ಇಲ್ಲಿ ದಿನಾಂಕ ಹಾಕಿರಿ, ಇವರಿಗೆ ಹಾಕಿರಿ. ಶಾಖಾ ವ್ಯವಸ್ಥಾಪಕರು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತೇಳಿ ಹಾಕಬೇಕು. ಇನ್ನು ಸದಾಶಿವನಗರ ಶಾಖೆ ಬೆಂಗಳೂರು ಅಂತೇಳಿ. ಓಕೆ. ಇನ್ನು ಇವರಿಂದ ತಂದಾಗ ಅಭಾಗ ಬರಿತೀರಿ. ಇಲ್ಲಿ ನಂಬರನ್ನು ಬರಿತೀರಿ. ಅನನ್ಯ ನಿಲಯ ಅಂತಕ್ಕಂಥದ್ದು. ಇಲ್ಲಿ ನಿಮ್ಮ ಹೋಮ್ ಅಡ್ರೆಸ್ ಕೂಡ ಬರಿತೀರಿ. ಸದಾಶಿವನಗರ ಬೆಂಗಳೂರು ಅಂತೇಳಿ. ಇನ್ನು ಮಾನ್ಯರೇ ಅಂತೇಳಿ ಬರೆದು ತಮ್ಮ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಕೋರುವ ಬಗ್ಗೆ ಅಂತೇಳಿ ಇಷ್ಟು ವಿಷಯವನ್ನು ಬರೆದು ಈ ರೀತಿಯಾಗಿ ಏನಂತಂದ್ರೆ ವಿಷಯವನ್ನು ಇಲ್ಲಿ ನೀಡಿರ್ತೀನಿ ಬರೀಬಹುದು. ಇನ್ನು ಕೊನೆಯದಾಗಿ ವಂದನೆಗಳಂತೇಳಿ ಬರೀರಿ. ಇಂತೆ ನಿಮ್ಮ ವಿಶ್ವಾಸಿ ಸಹಿ ಹಾಕಿರಿ, ಹೆಸರನ್ನು ಬರೀಬೇಕು. ಓಕೆ. ಇದಿಷ್ಟು ಏನಂತಂದ್ರೆ ದ್ವಿತೀಯ PUC ಕನ್ನಡ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.